ಗಂಗಾವತಿ ತಾಲೂಕಿನ ವಡ್ಡರಟ್ಟಿ ರಸ್ತೆಯಲ್ಲಿ ಬರುವ ಕೆಎಲ್ಇ ಶಿಕ್ಷಣ ಸಂಸ್ಥೆ PU ಹಾಗೂ ಪದವಿ ಮಹಾವಿದ್ಯಾಲಯದ ಆವರಣದಲ್ಲಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜೂನ್ 10ರಂದು ಬೆಳಗ್ಗೆ 9 ಗಂಟೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಕೆಎಲ್ಇ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರುಗಳು ತಿಳಿಸಿದ್ದಾರೆ. ಶಸ್ತ್ರ ಚಿಕಿತ್ಸೆಗೆ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಶಿಬಿರದಾಗ ಹೃದಯ ರೋಗ ಸಂಬಂಧಪಟ್ಟದ್ದಿರ್ಬೋದು, ಹೃದಯ ರೋಗಕ್ಕೆ ಹಾರ್ಟ್ ಸರ್ಜರಿ ಇರ್ತೀವಿ ನೋಡಿ, ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವ್ರದ್ದಾಗಿರ್ಬೋದು, ಅವರು ಆ ಡಾಕ್ಟರ್ಸ್ ಎಲ್ಲರೂ ಬರ್ತಾರೆ. ಮೂತ್ರಕೋಶ ಮತ್ತು ಮೂತ್ರಪಿಂಡ ಇದಲ್ಲದೆ ಟ್ರಾನ್ಸ್ಪ್ಲಾಂಟ್ ಏನಿರ್ತೋ ಅದ್ರ ಬಗ್ಗೆನೂ ಮಾಡ್ಬೋದು. ಗ್ಯಾಸ್ಟ್ರೋ, ಆಮೇಲೆ ಹೊಟ್ಟೆದೇನಾದರೂ ಜಠರು, ಪಿತ್ತಕೋಶ ಈ ಥರದ್ದು ಏನಾದರೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಲ್ಲ ಅದನ್ನು ಮಾಡ್ತಾರೆ. ಆಮೇಲೆ ಮಧುಮೇಹ ಮತ್ತು ಎಂಡೋಕ್ರೈನಾಲಜಿ ವೈದ್ಯಕೀಯ ಏನಾದರೂ ಇದ್ರೆ ಅವರು ಬರ್ತಾರೆ. ಅದ್ರ ಜೊತೆಗೆ ನೇತ್ರ ಚಿಕಿತ್ಸೆ, ಕಣ್ಣಿಂದ ಯಾವುದಾದ್ರೂ ಸಮಸ್ಯೆ ಇದ್ರೆ ಅದು ಕೂಡ ಮಾಡ್ಬೋದು. ಅದಲ್ಲದೆ ಶ್ವಾಸಕೋಶ ಸಂಬಂಧಪಟ್ಟಂಥದ್ದು, ಉಸಿರಾಟ ತೊಂದರೆ ಇದ್ದಂಥದ್ದು ಅವ್ರು ಕೂಡ ಅದನ್ನು ಕೂಡ ಮಾಡ್ಬೋದು. ಅದಲ್ಲದೆ ನರರೋಗ ಮತ್ತು ನರರೋಗ ಶಸ್ತ್ರಚಿಕಿತ್ಸೆಗೆ ನೋಡ್ರಿ, ಹೌದಿಲ್ಲ. ನಮಗೆ ಇನ್ನೊಂದು ಹೊಸ ಡಿಪಾರ್ಟ್ಮೆಂಟ್ ತರ್ತಿದ್ವಿ ನಾವು, ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತೇಳಿ. ಯಾರಿಗಾದ್ರೂ ಸ್ಟ್ರೋಕ್ ಆಗ್ತಿರ್ತಾರೆ ಏನ್ರಿ, ಫಸ್ಟ್ ಗೋಲ್ಡನ್ ಅವರ್ ಎಷ್ಟು 3 ಅವರ್ನಾಗ ನಾವು ಹಾಸ್ಪಿಟಲ್ ತಂದಿದ್ರೆ ಅಂದರೆ ನಾವು ಅವ್ರನ್ನ ಹೊಳ್ಳಿ ಉಳಿಸ್ಕೋತ ಶಕ್ತಿ ಇರ್ತದೆ, ಮಾಡ್ಕೋಬೋದು. ಇಂಟರ್ವೆನ್ಷನ್ ನ್ಯೂರೋ ರೇಡಿಯಾಲಜಿ ಅದಲ್ಲದೆ ಲ್ಯಾಪ್ರೋಸ್ಕೋಪಿಕ್, ಆಮೇಲೆ ಎಲುಬು, ಕೀಲು ಮತ್ತು ಮರುಳು ಜೋಡಣೆ ಅಂತೀವ್ರಿ, ಅದು ಇರ್ತದೆ. ಕಿವಿ, ಮೂಗು ಮತ್ತು ಗಂಟಲ ಇದು ಅಂದ್ರಿ. ಸ್ತ್ರೀ ರೋಗದ, ಚರ್ಮ ರೋಗದ, ಅದಲ್ಲದೆ ಪ್ಲಾಸ್ಟಿಕ್ ಸರ್ಜರಿ, ಚಿಕ್ಕ ಮಕ್ಕಳದು, ದಂತ ರೋಗದ್ದು, ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಮನೋರೋಗದ್ದು, ಫಿಸಿಯೋಥೆರಪಿದು, ಆಯುರ್ವೇದ ಮತ್ತು ಹೋಮಿಯೋಪತಿ. ಇದಲ್ಲದೆ ಸಪ್ರೇಟ್ ಆಗಿ ಕ್ಯಾನ್ಸರ್, ನಮ್ದು ಕ್ಯಾನ್ಸರ್ ಆಸ್ಪತ್ರೆ ಅಂತಂದ್ರೆ ಕ್ಯಾನ್ಸರ್ ಚೆಕಪ್ ಅಂದ್ರೆ ಓರಲ್ ಕ್ಯಾನ್ಸರ್ ಆಗ್ಬೋದು, ಆಮೇಲೆ ತಾಯಂದಿರದಾಗ್ಬೋದು, ಇದೆಲ್ಲವೂ ಮಾಡಿಕೊಡ್ತಾರೆ. ಅವತ್ತು ನೀವು ಸಪ್ರೇಟ್ ಏನಾದ್ರು ಮಾಡಿಕೊಂಡ್ರೆ ಯಾವುದಿದ್ರು ಪ್ರೊಫೆಸರ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಇದಲ್ಲದೆ ಈ ಶಿಬಿರದಲ್ಲಿ ನಾವು ಏನಪ್ಪ ಮಾಡ್ಬೋದು ಅಂದರೆ ಫ್ರೀ BP, ಶುಗರ್, HB, ಅಲ್ಲದೆ ECG ಮಾಡ್ಬೋದು. ಆಮೇಲೆ ಇಬ್ಬರು ಮಾಡಿದ್ದೀವಿ, ಮಾಡಿ ಔಷಧಿ ಉಪಚಾರಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಇದರೊಳಗಡೆ ಯಾರಿಗಾರ ಹೆಚ್ಚಿನ ಚಿಕಿತ್ಸೆ ಬೇಕಪ್ಪ ಅಂದರೆ ವಿಶೇಷವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜೂನ್ 10ರಂದು ನಡೀತಾ ಇದೆ. ಈಗಾಗಲೇ ಮುಖ್ಯವಾಗಿ ನಮ್ಮ 2 ಮೆಡಿಕಲ್ ಕಾಲೇಜ್, ಒಂದು ಬೆಳಗಾವಿ ಪ್ರಭಾಕರ್ ಕೋರೆ ವೈದ್ಯಕೀಯ ಮಹಾವಿದ್ಯಾಲಯ ಇರ್ಬೋದು, ಅದೇ ರೀತಿಯಲ್ಲಿ 3000 ಮಠದ ಜಗದ್ಗುರುಗಳ ಒಂದು ಸನ್ನಿಧಿಯಲ್ಲಿ ಪ್ರಾರಂಭಗೊಂಡಂಥ ಒಂದು ವೈದ್ಯಕೀಯ ಮಹಾವಿದ್ಯಾಲಯ, ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭವಾದಂಥ ನೂತನವಾದಂಥ ಕ್ಯಾನ್ಸರ್ ಆಸ್ಪತ್ರೆ, ಈ ಒಂದು ಕೆಎಲ್ಇ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಗಂಗಾವತಿಯಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಉದ್ದೇಶ ಅಂದರೆ ಕೆಎಲ್ಇ ಸಂಸ್ಥೆಯ ಮುಖ್ಯ ಉದ್ದೇಶ ಅಂದರೆ ಎಲ್ಲ ಜನರಿಗೂ ಸಹಿತ ಇದರ ಸೇವೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶವನ್ನು ಏನು ಪೂಜ್ಯರ ಆಶೀರ್ವಾದದಿಂದ ನಮ್ಮ ಸೊಸೈಟಿ ಕೆಎಲ್ಇ ಸಂಸ್ಥೆ ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಸುಮಾರು 5000 ಪೇಷಂಟ್ಗಳನ್ನು ಸಹಿತ ನಾವು ಕರ್ಕೊಂಡು ಬಂದು ಅವರಿಗೆ ಸೇವೆಯನ್ನು ಒದಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕೆಎಲ್ಇ ಸಂಸ್ಥೆ ಕಾರ್ಯ ಮಾಡ್ತಾ ಇದೆ. ನಾನು ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ, ಇದಕ್ಕೆ ಹೆಚ್ಚಿನ ಒಂದು ಏನು ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಜನರಿಗೆ ಒಂದು ಒಳ್ಳೆಯದಾಗಬೇಕು, ಎಲ್ಲ ಜನರಿಗೂ ಸೇವೆ ಸಿಗಬೇಕು, ಆ ವೈದ್ಯಕೀಯ ಸೇವೆ ಅನ್ನುವಂಥ ಉದ್ದೇಶದಿಂದ ಕಾರ್ಯ ನಡೀತಾ ಇದೆ. ಮತ್ತು ಮುಖ್ಯವಾಗಿ ಈಗಾಗಲೇ ಕರ್ನಾಟಕದ ಯಾವುದೇ ಯೋಜನೆ ಇರಲಿ ಅಥವಾ ದೇಶದ ಯಾವುದೇ ಆಯುಷ್ಮಾನ್ ಭಾರತ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಯಾವುದೇ ಯೋಜನೆಗಳನ್ನು ಮೂಲಕ ಇವತ್ತು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಡೀತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಯಾವುದೇ ವ್ಯಕ್ತಿ ಈಗಾಗಲೇ 18 ಏನೋ ಒಂದು ಇದರಲ್ಲಿ ಹಿಂದೆ ಪಟ್ಟಿದ್ದಾರೆ. ವಿಶೇಷವಾಗಿ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹಿತ ಯಾರು ಬಡವರು ಇರ್ತಾರೆ, ಯಾರು ನಿರ್ಗತಿಕರಿರ್ತಾರೆ, ಯಾರು ಆರ್ಥಿಕವಾಗಿ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ಉಚಿತವಾಗಿ ನೋಡುವಂಥ ವ್ಯವಸ್ಥೆಯನ್ನು ನಮ್ಮ ಕೆಎಲ್ಇ ಸಂಸ್ಥೆ ಮಾಡ್ತದೆ ಅನ್ನುವಂಥ ಮಾತನ್ನು ಸಹಿತ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ ಕಾರಣ ಜೂನ್ 10ರಂದು ನಡೀತಾ ಇದೆ, ಆ ಸಂದರ್ಭದಲ್ಲಿ ಹೆಚ್ಚಿನ ಇನ್ನೂ ನಾವು
2-3 ಸಭೆಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ವೈದ್ಯರನ್ನು ಸಂಪರ್ಕ ಮಾಡಿ, ಎಲ್ಲ ಸಂಘ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ, ಜೊತೆಗೆ ಸಂಬಂಧಪಟ್ಟಂಥ NGOಗಳನ್ನು, ಆಶಾ ಕಾರ್ಯಕರ್ತರನ್ನ ಎಲ್ಲರನ್ನೂ ಸಂಪರ್ಕ ಮಾಡಿ ಹೆಚ್ಚಿನ ಏನು ಪೇಷಂಟ್ಗಳನ್ನು ಕರೆಸುವಂಥ ಒಂದು ವ್ಯವಸ್ಥೆಯನ್ನು ಜೂನ್ 10ಕ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಕಾರ್ಯಕ್ರಮ ನಡೀತಾ ಇರೋದು ಈ ಕ್ಯಾಂಪಸ್ನಲ್ಲಿ. ಯಾಕೆಂದರೆ ಸುಮಾರು 20 ರೂಮ್ಗಳು ಬೇಕಾಗಿರೋದ್ರಿಂದ ಅವಕ್ಕೆಲ್ಲಕ್ಕೂ ಸಹಿತ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಒಂದು ವಾರ ಏನಾದರೂ ಸಮಸ್ಯೆ ಇದ್ರೂ ಸಹಿತ ಬಸ್ ಸ್ಟ್ಯಾಂಡ್ಲಿಂದ ಒಂದು 3-4 ಬಸ್ ನಮ್ಮ KLE ಸಂಸ್ಥೆ ಬಸ್ ಇದ್ದಾವೆ, ಅಲ್ಲಿ ನಿಲ್ಲಿಸ್ತೀವಿ. ಸಾಧ್ಯ ಆದರೆ CBS ಸರ್ಕಲ್ಗೆ ಅಥವಾ ರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ಗೆ ಜನರಿಗೆ ಬರಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯವನ್ನು ನಾವು ಬಸ್ ಮುಖಾಂತರ ಜನರಿಗೆ ಕರೆಸಿಕೊಡುವಂಥ ವ್ಯವಸ್ಥೆಯನ್ನು ಸಹಿತ ಮಾಡ್ತೀವಿ. ಮತ್ತು ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಸಂಪರ್ಕ ಮಾಡಿದ ನಮ್ಮ ಡಾಕ್ಟರ್ ಅಲ್ಲಂಪ್ರಭು ಅವರು ಈಗಾಗಲೇ ಹೇಳಿದ್ದಾರೆ, ಇದೇ ನಂಬರ್ನು ಕೊಟ್ಟಿದ್ದಾರೆ. ಏನಾದರೂ ಸಮಸ್ಯೆ ಇದ್ದರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದಕ್ಕೆ ವಿಶೇಷವಾದಂಥ ಸವಲತ್ತುಗಳು ಕೊಡುವಂಥ ಕೆಲಸವನ್ನು KLE ಸಂಸ್ಥೆ ಮಾಡ್ತಾ ಇದೆ. ಯಾಕಂದರೆ ಇವತ್ತು ಎಲ್ಲ ಕಡೆಯೂ ಸಹಿತ ಉಚಿತ ಸೇವಾ ಆರೋಗ್ಯ ತಪಾಸಣೆ ನಡೀತಾ ಇರೋದು, ಜೊತೆಗೆ ಒಂದು ವಿಶೇಷ ಸೇವೆ ಸಲ್ಲಲಿ ಅನ್ನುವಂಥ ದೃಷ್ಟಿಯಿಂದ ಅದು ನಮ್ಮ ಭಾಗದಲ್ಲಿ ಇವತ್ತು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಕೊಪ್ಪಳ ಮತ್ತು ಗಂಗಾವತಿ, ಕೃಷಿ ಎಲ್ಲ ಕಡೆ ನಡೆಸಬೇಕನ್ನುವಂಥ ಉದ್ದೇಶ KLE ಸಂಸ್ಥೆಗಿದೆ. ಆದ ಕಾರಣ ಇದರ ಸದುಪಯೋಗ ಆಗಲಿ, ಜನರಿಗೆ ಸೇವೆ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಜೂನ್ 10ಕ್ಕೆ ನಡೀತಾ ಇದೆ. ಆ ಕಾರ್ಯಕ್ರಮ ಹೆಚ್ಚಿನ ಪ್ರಚಾರ ಕೊಡುವಂಥ ಕಾರ್ಯವನ್ನು ನಮ್ಮ ಪತ್ರಿಕಾಕರ್ತ ಬಳಗದವರು ಎಲ್ಲ ಸಹೋದರರು ಮಾಡಲಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ 2-3 ದಿವಸದಲ್ಲಿ ಸಹಿತ ನಮ್ಮೆಲ್ಲ ವೈದ್ಯರನ್ನು ಸಹಿತ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ನಾವು ಗಿರೀಶ್ನವರು, ಶಿವರಾಮ್ಗೌಡರು ಮತ್ತು ನಮ್ಮ ಡಾಕ್ಟರ್ ಅಲ್ಲಂಪ್ರಭು ಅವರು ಎಲ್ಲರೂ ಕೂಡ ಎಲ್ಲ ವೈದ್ಯರನ್ನು ಸಂಪರ್ಕ ಮಾಡಿ ಯಾರಿಗೆ ಯಾವ ರೀತಿ ನಾವು ಕಲಿಬೇಕು, ಅವ್ರಿಗೆ ಸವಲತ್ತುಗಳು ಯಾವ ರೀತಿ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ಸಹಿತ ಇನ್ನೂ 4-5 ದಿವಸದಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ ಕಾರಣ ಏನಾದರೂ ತಮ್ಮ ಸಲಹೆಗಳನ್ನಿದ್ದರೂ ಸಹಿತ ನಮ್ಮ ಅನೇಕ ಹಿರಿಯರು ಸಹಿತ ಬಂದಿದ್ದಾರೆ. ಆದ ಕಾರಣ ಎಲ್ಲರಿಗೂ ಸಹಿತ ಇದನ್ನು ಮೆಸೇಜ್ ಮುಟ್ಟಲಿ, ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಇದನ್ನು ಮೆಸೇಜ್ ಹೋಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಭಾಗ ವೆಂಕಟಗಿರಿ ಹೋಬಳಿ ಇರ್ಬೋದು ಅಥವಾ ಆನೆಗುಂದಿ ಹೋಬಳಿ ಇರ್ಬೋದು ಅಥವಾ ಪ್ರತಿಯೊಂದು ಗ್ರಾಮ ಮುಟ್ಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ವಸತಿ ನಿಲಯ ಉದ್ಘಾಟನೆ ಮಾಡೋಕ್ಕೆ ಮೂರೇ ಸಾವಿರ ತರಿಸಿದಾಗ ತಮ್ಮದು ಆದಂಥ ಕ್ಯಾನ್ಸರ್ ಹಾಸ್ಪಿಟಲ್ ಆಗಲಿ, ಬೆಳಗಾವಿ ಮೆಡಿಕಲ್ ಕಾಲೇಜ್ ಆಗಲಿ, ಹುಬ್ಬಳ್ಳಿಯಲ್ಲಿರ್ತಕ್ಕಂಥ 3000 ಮೆಡಿಕಲ್ ಕಾಲೇಜ್ ಆಗಲಿ, ಆ ಭಾಗದಲ್ಲಿ ತಾವು ಪ್ರತಿ ವರ್ಷ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಸುತ್ತಮುತ್ತಲ ಹಳ್ಳಿಗಳು, ಅದರ ಜೊತೆಗೆ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕ್ಯಾಂಪಸ್ ಮಾಡ್ತೀವಿ. ಬಟ್ ನೀವು ಹೈದರಾಬಾದ್, ಕರ್ನಾಟಕದಲ್ಲಿ ಕಾಲೇಜ್ ಸ್ಥಾಪನೆ ಮಾಡಿದ್ದೀರಿ, ಇಲ್ಲಿ ಯಾಕೆ ನೀವು ಕ್ಯಾಂಪಸ್ ಮಾಡಬಾರ್ದು, ಉಚಿತ ಸೇವೆ ನೀವು ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಬಂದಾಗ ಮೋರೆ ಸಾಹೇಬ್ರು ಆಗಲಿ ನೀವು ಹೇಳಿದ ಮಾತಿಗೆ ನಾವು ಬದ್ಧರಿದ್ದೀವಿ. ಇಮಿಡಿಯೇಟ್ ಅವತ್ತು ಆದ ಮರುದಿವಸನೇ ಡಾಕ್ಟರ್ ಅಲ್ಲಂಪ್ರಭುರನ್ನ ಗಂಗಾವತಿ ಕಳಿಸಿದ್ರು. ಇದು ಏನು ಕ್ವಶನ್ ಇದೆ, ನಾವು ಉಚಿತ ಕ್ಯಾಂಪ್ ಮಾಡೋಕ್ಕೆ ಏನೇನು ಅನುಕೂಲತೆ ಇದೆ, ಆಮೇಲೆ ಯಾವ ಟೈಪ್ ಮಾಡಬೇಕಂತ ಅದೆಲ್ಲ ಪ್ರಿಲಿಮಿನರಿ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ನಾವು ಪ್ರತಿ ವರ್ಷ ನಾವು ಜೂನ್ 10 ಡೇಟ್ ಫಿಕ್ಸ್ ಮಾಡಿದ್ವಿ. ಅದರ ಪ್ರಕಾರ A to Z ಒಬ್ಬ ಬಡ ವಿದ್ಯಾರ್ಥಿಗಳಿಗೂ ನಾವು ಶಿಕ್ಷಣ ಕೊಡ್ತೀವಿ. ಹಾಗೆ ಒಬ್ಬ ಬಡ ರೋಗಿ ಇದ್ನವರು, ಕಾರ್ಯಕರ್ತರಲ್ಲಿ ಯಾರೇ ಸ್ಥಿತಿವಂತರಲ್ಲಿ ಯಾರೇ ಅವರೆಲ್ಲರಿಗೂ ಉಚಿತವಾಗಿ ತಪಾಸಣೆ, ಅದರ ಜೊತೆಗೆ ಮೆಡಿಸಿನ್ಸು, ಆಪರೇಷನ್ ಇದ್ದರೆ ಆಪರೇಷನ್ನು, ಎಲ್ಲ ರೀತಿಯ ಸೌಲಭ್ಯಗಳನ್ನು ನಮ್ಮ ಸಂಸ್ಥೆ ಕಡೆಯಿಂದ KLE ಮೆಡಿಕಲ್ ಕಾಲೇಜಿನಿಂದ ಅದು ಪೂರೈಕೆ ಮಾಡಬೇಕಂತ ನಿರ್ಧಾರ ಆದಮೇಲೆ ಫಸ್ಟ್ ಹೈದರಾಬಾದ್, ಕರ್ನಾಟಕದಲ್ಲಿ ನಮ್ಮ ಗಂಗಾವತಿ ಉದ್ದೇಶ ಏನಿಲ್ಲ, ಇದು ಎಲ್ಲರಿಗೂ ನಮ್ಮ ಸೇವೆ ಸಿಗಲಿ. ಇದರಿಂದ ನಾವೇನು ಮೆಡಿಕಲ್ ಕಾಲೇಜಿಗೆ ಪ್ರಾಕ್ಟೀಸ್ ಆಗಬೇಕಂಬ ಉದ್ದೇಶ ಯಾವುದಿಲ್ಲ. ಮೂಲ ಉದ್ದೇಶ ಎಲ್ಲರಿಗೂ ಸೇವೆ ಸಿಗಬೇಕು, ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಆರೋಗ್ಯವೇ ಭಾಗ್ಯ ಒಂದು ಕಾನ್ಸೆಪ್ಟ್ ಮುಖಾಂತರ ಈ ಸೇವೆ